ನಮಸ್ಕಾರ ಗುರು, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಮೋಹನ್ ಕುಮಾರ್. ಅಂಡ್ ಇವತ್ತು ನಾವ್ ಎಲ್ಲಿದ್ದೀರಿ ಅಂತ ಚೆನ್ನಾಗಿ ಗೊತ್ತಾಗಿರೋದು ಕಠ್ಮಂಡುವಿನ ಹೃದಯ ಭಾಗದಲ್ಲಿರುವ ವರ್ಲ್ಡ್ಸ್ ಟಾಲೆಸ್ಟ್ ಬೌದ್ಧ ಸ್ತೂಪ, ವಿಶ್ವದ ಅತಿ ದೊಡ್ಡ ಬೌದ್ಧ ಸ್ತೂಪದಲ್ಲೇ ಇದ್ದೀರಿ. ಸೊ ಇಲ್ಲಿಗೆ ಎಸ್ಪೆಷಲಿ ಏಂತಕ್ಕೆ ನೈಟ್ ಅಲ್ಲಿ ಬಂದೆ ಅಂದ್ರೆ ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಇಲ್ಲಿ ನೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ತೋರ್ಸ್ಬೇಕಂತಾನೆ ನಿಮ್ಗೆ ನಾನು ನೈಟ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾದ್ರೆ ಬನ್ನಿ, ಮಿಸ್ ಮಾಡದೆ, ತಡ ಮಾಡದೆ ಈ ಬೌದ್ಧ ಸ್ತೂಪದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ಇದೇ ಮೇನ್ ಎಂಟ್ರೆನ್ಸ್ ಗೇಟ್. ಸೊ ನಾ ಗೇಟ್ ಒಳಗಡೆ ಬಂದು ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಹಿಂಗೆ ಟರ್ನ್ ಆದ್ರೆ ಇಲ್ಲಿದೆ ನೋಡಿ ಬೌದ್ಧ ಸ್ತೂಪ, ವರ್ಲ್ಡ್ಸ್ ಟಾಲೆಸ್ಟ್ ಬೌದ್ಧ ಸ್ತೂಪ. ಆಕ್ಚುಲಿ ನಾನು ಇಲ್ಲಿ ವ್ಲಾಗ್ ಮಾಡೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗುತ್ತೆ, ಮಳೆ ಬಂದ್ರು ನಾವು ನಮ್ ಕೆಲಸ ನಾವು ಮಾಡ್ಲೇಬೇಕಲ್ವಾ. ಇಷ್ಟು ದೂರ ಬಂದು ನಿಮ್ಗೆಲ್ಲ ದಿನ ತೋರಿಸ್ಬೇಕಂತ ಇಷ್ಟು ದೂರ ಬಂದು ಮತ್ತೆ ಹಂಗೆ ಹೋಗಕ್ಕಾಗತ್ತಾ? ಈಗ ನೋಡಿ ಫ್ರೂಟ್ಸ್ ಅಂಗಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೀವು ನೋಡುತ್ತಿರುವ ಬೌದ್ಧನಾಥ ಸ್ತೂಪ 5ನೇ ಶತಮಾನದಲ್ಲಿ ನಿರ್ಮಿಸಲಾದ ಒಂದು ಅದ್ಭುತ ಶಿಲ್ಪಕಲೆ ಸಂಕೇತ. ಬೌದ್ಧ ಧರ್ಮದಲ್ಲಿ ಇದು ಬಹಳ ಮಹತ್ವವುಳ್ಳ ಸ್ಥಳ ಮತ್ತು ಇದು ಟಿಬೆಟಿಯನ್ ನಿರಾಶ್ರಿತರಿಗೆ ಪ್ರಮುಖ ಕೇಂದ್ರವಾಗಿದೆ. ಈ ಸ್ತೂಪವನ್ನು ನೋಡಿದ ಕ್ಷಣದಲ್ಲೇ ಇದರ ಭವ್ಯತೆ ನಿಮ್ಮನ್ನು ತೀವ್ರವಾಗಿ ಆಕರ್ಷಿಸುತ್ತದೆ. ಇಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ಮಳೆ ಬರ್ತದೆ, ಬಟ್ ಆದ್ರೂ ಕೂಡ ಎಲ್ಲರೂ ಕೊಡೆ ಹಿಡ್ಕೊಂಡು ಬೌದ್ಧನಾಥನ ಸ್ತೂಪವನ್ನ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗೋಣ, ಪ್ರದಕ್ಷಿಣೆ ಮಾಡೋಣ ಬನ್ನಿ. ಶಾಪ್ಸ್ ಎಲ್ಲ ನೋಡಿ. ಆಕ್ಚುಲಿ ಈ ಸೀಸನ್ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ಜಾಸ್ತಿ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಇಲ್ಲಿ ಇರೋ ನೋಡಿ ನೇಪಾಳ್ ಬ್ಯಾಗ್ಸ್ ಇದೆಲ್ಲ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಎಷ್ಟು ಶಾಪ್ಸ್ ಇದೆ. ಇಲ್ಲಿರೋ ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧ, ಇಲ್ಲಿ ಬಂದ್ರೆ ಹಿಮಾಲಯ. ಈ ಪ್ಲೇಸ್ ಅಲ್ಲಿ ಒಂದೇನಾದ್ರೂ ವಿಶೇಷ ನೀವು ಗಮನಿಸಬಹುದು ಅಂದ್ರೆ ಇಲ್ಲಿನ ಪ್ರಾರ್ಥನಾ ಚಕ್ರಗಳು ತಿರುಗುತ್ತಿರುವುದು ಮತ್ತು ಹಾರುತ್ತಿರುವ ಪ್ರಾರ್ಥನಾ ಧ್ವಜಗಳು, ಈ ಎಲ್ಲವೂ ಬೌದ್ಧ ಧರ್ಮದ ಆಪ್ತತೆಯನ್ನು ತೋರಿಸುತ್ತದೆ. ಪ್ರಾರ್ಥನಾ ಚಕ್ರ ತಿರುಗಿಸುವುದರಿಂದ ಶುದ್ಧ ಶಾಂತಿಯುತ ಮನಸ್ಸು ಪಡೆಯಬಹುದು ಎಂದು ಇಲ್ಲಿ ನಂಬಲಾಗುತ್ತೆ. ಈ ಶಾಪಲ್ಲಿ ನೋಡಿ ಎಷ್ಟು ವಿಗ್ರಹಗಳಿವೆ. ನೋಡಕ್ ಮಾತ್ರ ಸಖತ್ತಾಗಿದೆ. ಒಳಗಡೆ ಇನ್ನೂ ಬೇಜಾನಿದೆ, ಬಟ್ ಒಳಗಡೆ ಅಲೋ ಇದೆಯಾ ಇಲ್ವಾ? ಹಲೋ, can I take a video? Please sir, one click. ಸೊ ಅವ್ರು ಅಲೋ ಮಾಡಿಲ್ಲ, ನಾನು ಆಚೆಗಡೆಯಿಂದಾನೇ ವಿಡಿಯೋ ತಗೊಳ್ತೇನೆ.
ಸೊ ಅದು ನೋಡಿ, ಚಿಕ್ಕದಾದ ಬೌದ್ಧ ಸ್ತೂಪ ಸ್ಟ್ರಕ್ಚರ್ ಇಲ್ಲಿ ಬರುವವರಲ್ಲಿ ಕೆಲವರು ತಮ್ಮ ಮನಃಶಾಂತಿಯನ್ನು ಹುಡುಕ್ತಾರೆ, ಇನ್ನು ಕೆಲವರು ಈ ಬೌದ್ಧನಾಥನ ಸೌಂದರ್ಯವನ್ನು ಅನುಭವಿಸಲು ಬರ್ತಾರೆ. ಇದು ಬರೀ ನೇಪಾಳದವರು ಮಾತ್ರ ಅಲ್ಲ, ವಿದೇಶಿ ಪ್ರವಾಸಿಗರು ಇಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದಂತೂ ಈ ಪ್ಲೇಸ್ ಅಂತೂ ಎಲ್ಲರಿಗೂ ತೆರೆದಿರೋ ಸ್ಥಳ ಅಂತಾನೆ ಹೇಳ್ಬೋದು. ಈ ಸ್ತೂಪವು ವಿನ್ಯಾಸದಲ್ಲಿ ದೊಡ್ಡದಾಗಿದೆ ಮತ್ತು ಸ್ಫಟಿಕದ ಮೇಲಿರುವ ಬುದ್ಧನ ಕಣ್ಣುಗಳು ಎಲ್ಲಾ ಜೀವಿಗಳ ಮೇಲೆಯೂ ಜ್ಞಾನದಿಂದ ನೋಡುತ್ತಿರುವ ಬುದ್ಧನ ದೃಷ್ಟಿಯನ್ನು ತೋರಿಸುತ್ತೆ. ಈ ಸ್ತೂಪದ ಮೇಲೆ 13 ಹಂತಗಳಿವೆ. ಈ 13 ಹಂತಗಳು ಆತ್ಮಶುದ್ಧಿಕೆಗೆ ಬೇಕಾದ ಹಂತಗಳನ್ನು ಸೂಚಿಸುತ್ತೆ. ಸೊ ಈ ವ್ಯೂನ ನಿಮ್ಗೆ ತೋರಿಸ್ಬೇಕಂತಾನೆ ನಾನು ಮೇಲೆ ಬಂದೆ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಸೊ ಅಲ್ಲಿ ಆರ್ತಿರೋದೆಲ್ಲ ಆ ಪ್ರಾರ್ಥನಾ ಧ್ವಜಗಳು. ಸೊ ಇಲ್ಲಿಂದ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಇದು ಒಂದು ಸರ್ಕಲ್ ಟೈಪ್ ಇದೆ. ಸೆಂಟ್ರಲ್ಲಿ ಒಂದು ಬೌದ್ಧ ಸ್ತೂಪ ಇದೆ. ಈ ಸ್ತೂಪದ ಸುತ್ತ ಬಂದು ಕಾಂಪ್ಲೆಕ್ಸು, ಹೋಟೆಲ್ಸು, ಆಶ್ರಮಗಳು, ಸೊ ಈ ತರ ಬಿಲ್ಡ್ ಮಾಡಿ ಒಂಥರ ಸೆಕ್ಯೂರ್ಡ್ ಫೀಲ್ ತರ ಇದೆ ಗುರು. ಸೊ ಇದ್ರೊಳಗೆ ಬಂದಿರೋದ್ರಿಂದ ಒಂಥರ ಸೆಕ್ಯೂರ್ಡ್ ಆಗಿದೆ. ಚೆನ್ನಾಗಿದೆ ಅಲ್ವಾ? ಸೊ ಇಲ್ಲಿ ಲೈಟಿಂಗ್ಸು. ಇಲ್ಲಿ ಬಂದಾಗ ಒಮ್ಮೆಲೆ ನಿಮಗೆ ಈ ಪ್ಲೇಸ್ ನ ಮಹತ್ವ ತಿಳಿಯುತ್ತೆ. ಈ ಮಠಾಧಿಪತಿಗಳು ಪ್ರತಿದಿನವೂ ತಮ್ಮ ಸಮಯದ ಬಹುಪಾಲನ್ನು ಸ್ತೂಪದ ಸುತ್ತಲೂ ಧ್ಯಾನ ಮಾಡುತ್ತಾ ಕಳೆಯುತ್ತಾರೆ. ನೀವೇನಾದ್ರೂ ಕಠ್ಮಂಡುವಿಗೆ ಬಂದ್ರೆ ತಪ್ಪದೆ ಈ ಬೌದ್ಧ ಸ್ತೂಪವನ್ನು ಮರಿದಿರ ವಿಸಿಟ್ ಮಾಡಿ. ಅಂಡ್ ಮತ್ತಷ್ಟು ಇದೇ ತರ ವಿಡಿಯೋವನ್ನ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಹಾಗೆ ಪ್ರೆಸ್ ಮಾಡಿ. ಸೊ ಆಗ್ಲೇ ನಾನು ಮಾಡೋ ಎಲ್ಲಾ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮತ್ತೆ ಇದೇ ರೀತಿ ಇನ್ನೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ ಮಾತು.